2027ರಲ್ಲಿ ವಿವಾಹ ಯೋಗ ಬಲವಾಗಿರುವ ರಾಶಿಗಳು. ಈ ರಾಶಿಗಳಿಗೆ ಮದುವೆ ಭಾಗ್ಯ. ನಮಸ್ಕಾರ ಸ್ನೇಹಿತರೆ, ನಮ್ಮ ಶಿವಲೋಕ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. 2027ನೇ ವರ್ಷ ಕೆಲವರಿಗೆ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸುವ ವರ್ಷವಾಗಬಹುದು. ಅದರಲ್ಲೂ ಬಹಳ ದಿನಗಳಿಂದ ಮದುವೆಗಾಗಿ ಕಾಯುತ್ತಿರುವವರಿಗೆ ಈ ವರ್ಷ ವಿಶೇಷವಾಗಿರಬಹುದು ಎಂದು ಜ್ಯೋತಿಷ್ಯದಲ್ಲಿ ನಂಬಲಾಗುತ್ತದೆ. ಹಾಗಾದರೆ 2027ರಲ್ಲಿ ಯಾವ ರಾಶಿಯವರಿಗೆ ವಿವಾಹ ಯೋಗ ಬಲವಾಗಿರಬಹುದು? ಯಾವ ರಾಶಿಯವರ ಜೀವನದಲ್ಲಿ ಹೊಸ ಸಂಬಂಧದ ಆರಂಭವಾಗಬಹುದು? ಈಗ ಒಂದೊಂದೇ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ತಿಳಿಯೋದಕ್ಕೂ ಮುಂಚೆ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಮತ್ತು ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಮ ರಾಶಿನೂ ಇರಬಹುದು. ಮೊದಲ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ 2027ರಲ್ಲಿ ಸಂಬಂಧದ ವಿಚಾರದಲ್ಲಿ ಹೊಸ ಬೆಳವಣಿಗೆಗಳು ಕಂಡುಬರಬಹುದು. ಬಹಳ ದಿನಗಳಿಂದ ಮದುವೆಗಾಗಿ ಕಾಯುತ್ತಿರುವವರಿಗೆ ಉತ್ತಮ ಪ್ರಸ್ತಾಪಗಳು ಬರಬಹುದು. ಕುಟುಂಬದವರ ಮೂಲಕ ಸಂಬಂಧ ಬರುವ ಸಾಧ್ಯತೆಯೂ ಕೂಡ ಇರಬಹುದು. ಈಗಾಗಲೇ ಪ್ರೀತಿಯಲ್ಲಿರುವವರು ತಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗುವ ಬಗ್ಗೆ ಯೋಚಿಸಬಹುದು. ಮದುವೆಯ ಮಾತುಕತೆ ನಡೆಯುತ್ತಿದ್ದರೆ ಕುಟುಂಬದವರ ಒಪ್ಪಿಗೆ ಸಿಗುವ ಸಾಧ್ಯತೆಯೂ ಇರಬಹುದು. ಎರಡನೇ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ 2027ರಲ್ಲಿ ಹೊಸ ವ್ಯಕ್ತಿಯ ಪರಿಚಯವಾಗುವ ಸಾಧ್ಯತೆ ಇದೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ಕೆಲವರಿಗೆ ಸ್ನೇಹವೇ ಪ್ರೀತಿಯಾಗಿ ಬದಲಾಗಬಹುದು. ಮದುವೆಗಾಗಿ ಹುಡುಕುತ್ತಿರುವವರಿಗೆ ತಮ್ಮ ಮನಸ್ಸಿಗೆ ಹೊಂದುವ ಸಂಗಾತಿಯು ಪರಿಚಯವಾಗಬಹುದು. ವಿಶೇಷವಾಗಿ ಉದ್ಯೋಗ ಅಥವಾ ಸಾಮಾಜಿಕ ವಲಯದ ಮೂಲಕ ಹೊಸ ಸಂಬಂಧ ಆರಂಭವಾಗುವ ಸಾಧ್ಯತೆಯನ್ನು ಜ್ಯೋತಿಷ್ಯದಲ್ಲಿ ಪರಿಗಣಿಸಲಾಗುತ್ತದೆ. ಮೂರನೇ ರಾಶಿ ಯಾವುದು ಅಂದರೆ ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ 2027ರಲ್ಲಿ ವೈವಾಹಿಕ ಜೀವನದ ವಿಚಾರದಲ್ಲಿ ಮಹತ್ವದ ನಿರ್ಧಾರಗಳು ಎದುರಾಗಬಹುದು. ಮದುವೆ ವಿಳಂಬವಾಗುತ್ತಿದ್ದರೆ ಕಾರಣಗಳನ್ನು ಪರಿಶೀಲಿಸಿ ಕುಟುಂಬದವರೊಂದಿಗೆ ಮುಕ್ತವಾಗಿ ಮಾತನಾಡುವುದು ಉತ್ತಮ. ಈ ವರ್ಷ ಸಂಬಂಧದ ವಿಚಾರದಲ್ಲಿ ಗಂಭೀರ ನಿರ್ಧಾರ ತೆಗೆದುಕೊಳ್ಳುವ ಸಂದರ್ಭ ಕೂಡ ಬರಬಹುದು. ಈಗಾಗಲೇ ಸಂಬಂಧದಲ್ಲಿರುವವರಿಗೆ ಕುಟುಂಬದ ಒಪ್ಪಿಗೆ ಪಡೆಯುವ ಪ್ರಯತ್ನಗಳು ಯಶಸ್ವಿಯಾಗಬಹುದು. ನಾಲ್ಕನೇ ರಾಶಿ ತುಲಾ ರಾಶಿ. ತುಲಾ ರಾಶಿಯವರಿಗೆ 2027ರಲ್ಲಿ ಪ್ರೀತಿ ಮತ್ತು ವೈವಾಹಿಕ ಸಂಬಂಧದ ವಿಚಾರದಲ್ಲಿ ಸಂತೋಷದ ಬೆಳವಣಿಗೆಗಳು ಕಂಡುಬರಬಹುದು. ಒಂಟಿಯಾಗಿರುವವರಿಗೆ ಉತ್ತಮ ಸಂಗಾತಿಯ ಪರಿಚಯವಾಗುವ ಸಾಧ್ಯತೆಯೂ ಈ ಸಮಯದಲ್ಲಿದೆ. ಮದುವೆ ಮಾತುಕತೆ ನಡೆಯುತ್ತಿದ್ದರೆ ಅದು ಮುಂದುವರಿಯುವ ಸಾಧ್ಯತೆ ಇದೆ. ದಂಪತಿಗಳಾಗಿರುವವರು ಪರಸ್ಪರ ಅರ್ಥ ಮಾಡಿಕೊಳ್ಳುವ ಮೂಲಕ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸಬಹುದು. ಈ ಸಂಬಂಧದಲ್ಲಿ ಪ್ರೀತಿ ಸಾಮರಸ್ಯ ಹೆಚ್ಚಿರುತ್ತದೆ. ಐದನೇ ರಾಶಿ ಧನುಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ 2027ರಲ್ಲಿ ದೂರದ ಸ್ಥಳದ ಪ್ರಯಾಣ ಅಥವಾ ಪರಿಚಯದ ಮೂಲಕ ಸಂಬಂಧ ಮೂಡುವ ಸಾಧ್ಯತೆ ಇದೆ ಎಂದು ಜ್ಯೋತಿಷ್ಯ ನಂಬಿಕೆ ಹೇಳುತ್ತದೆ. ಕೆಲವರಿಗೆ ಕುಟುಂಬದವರು ಹುಡುಕುವ ಸಂಬಂಧ ಸಹ ಸಿಗಬಹುದು. ಇನ್ನು ಕೆಲವರಿಗೆ ತಮ್ಮ ಜೀವನದಲ್ಲಿ ಈಗಾಗಲೇ ಪರಿಚಯವಿರುವ ವ್ಯಕ್ತಿಯೇ ಜೀವನ ಸಂಗಾತಿಯಾಗುವ ಪರಿಸ್ಥಿತಿ ಬರಬಹುದು. ಮದುವೆಯ ನಿರ್ಧಾರ ತೆಗೆದುಕೊಳ್ಳುವ ಮೊದಲು
ಇಬ್ಬರ ಹೊಂದಾಣಿಕೆ ಮತ್ತು ಕುಟುಂಬದ ಅಭಿಪ್ರಾಯವನ್ನು ಗಮನಿಸುವುದು ತುಂಬ ಮುಖ್ಯ. 6ನೇ ರಾಶಿ ಯಾವುದು ಅಂದರೆ ಕುಂಭರಾಶಿ. ಕುಂಭರಾಶಿಯವರಿಗೆ 2027ರಲ್ಲಿ ಜೀವನ ಸಂಗಾತಿಯ ಹುಡುಕಾಟದಲ್ಲಿ ಹೊಸ ಅವಕಾಶಗಳು ಸಿಗಬಹುದು. ಬಹಳ ದಿನಗಳಿಂದ ಮದುವೆ ವಿಳಂಬವಾಗುತ್ತಿದ್ದರೆ ಕುಟುಂಬದವರು ಹೊಸ ಸಂಬಂಧಗಳನ್ನು ಪರಿಶೀಲಿಸಬಹುದು. ಸ್ನೇಹಿತರೆ ಅಥವಾ ಪರಿಚಯಸ್ಥರ ಮೂಲಕ ಹೊಸ ಸಂಬಂಧ ಬರುವ ಸಾಧ್ಯತೆಯೂ ಈ ಸಮಯದಲ್ಲಿ ಇರಬಹುದು. ಆದರೆ ಯಾವುದೇ ನಿರ್ಧಾರವನ್ನು ಆತುರದಲ್ಲಿ ತೆಗೆದುಕೊಳ್ಳದೆ ಪರಸ್ಪರ ಅರ್ಥ ಮಾಡಿಕೊಂಡು ಮುಂದುವರಿಯುವುದು ಉತ್ತಮ. ಒಂದು ಮುಖ್ಯ ವಿಷಯ ಸ್ನೇಹಿತರೆ, ಇಲ್ಲಿ ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಬೇಕು. ಏನಪ್ಪ ಅಂದರೆ ಕೇವಲ ರಾಶಿಯನ್ನು ನೋಡಿ ಮದುವೆ ಯಾವಾಗ ಆಗುತ್ತದೆ ಎಂದು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಗುರುಬಲ ಅವಶ್ಯಕ. ವೈಯಕ್ತಿಕ ಜಾತಕದಲ್ಲಿ 7ನೇ ಭಾವದ ಅಧಿಪತಿ ಶುಕ್ರ, ಗುರು ದಶಾಭುಕ್ತಿ ಮತ್ತು ಗ್ರಹಗಳ ಸಂಚಾರ ಮುಂತಾದ ಹಲವು ಅಂಶಗಳನ್ನು ಪರಿಗಣಿಸಲಾಗುತ್ತದೆ. ಆದ್ದರಿಂದ ನಿಮ್ಮ ರಾಶಿ ಈ ಪಟ್ಟಿಯಲ್ಲಿ ಇಲ್ಲದಿದ್ದರೂ ಚಿಂತಿಸುವ ಅಗತ್ಯವಿಲ್ಲ. ನಿಮ್ಮ ವೈಯಕ್ತಿಕ ಜಾತಕದ ಪ್ರಕಾರ ಉತ್ತಮ ವಿವಾಹ ಯೋಗ ಇರಬಹುದು. 2027 ನಿಮ್ಮ ಜೀವನದಲ್ಲಿ ಹೊಸ ಸಂಬಂಧ, ಹೊಸ ಕುಟುಂಬ ಮತ್ತು ಹೊಸ ಸಂತೋಷವನ್ನು ತರಲಿ ಎಂದು ದೇವರಲ್ಲಿ ಹಾರೈಸೋಣ. ನಿಮ್ಮ ರಾಶಿ ಯಾವುದು ಎಂದು ಕಮೆಂಟ್ನಲ್ಲಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ರಾಶಿಫಲ, ಜ್ಯೋತಿಷ್ಯ ಮತ್ತು ಗ್ರಹಗಳ ಮಾಹಿತಿಗಾಗಿ ನಮ್ಮ ಶಿವಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಧನ್ಯವಾದಗಳು. ನಿಮ್ಮ ಜೀವನದಲ್ಲಿ ಸದಾ ಸಂತೋಷ ಮತ್ತು ಸಮೃದ್ಧಿ ಸಿಗಲಿ ಮತ್ತು ಶುಭವಾಗಲಿ. ಧನ್ಯವಾದಗಳು ಸ್ನೇಹಿತರೆ.